ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಲ್ರೆಡಿ ನಾವು ಅಭ್ಯಾಸ 2.2 ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇವತ್ತು ಕೊನೆಯದಾಗಿ ಎರಡನೇ ಪ್ರಶ್ನೆ. ಯಾವ ರೀತಿ ಏನಿದೆ ನೋಡಿ, ಪ್ರಶ್ನೆ ಏನಿದೆ, ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನು, ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನಿದೆ ನೋಡಿ, ಅಂದ್ರೆ ಕೊಟ್ಟಿರ್ತಕ್ಕಂಥ ಶೂನ್ಯತೆಗಳು ಮತ್ತು ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಯೂಸ್ ಮಾಡಿ ನಾವು ಬಹುಪದೋಕ್ತಿಯನ್ನು ಕಂಡುಹಿಡಬೇಕು. ಯಾವ ರೀತಿ? ಇದ್ರದ್ದೊಂದು ಸೂತ್ರ ಇದೆ. ಏನು? ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಏನು? ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಸೊ ನೋಡಿ ಯಾವ ರೀತಿ ಅವ್ರೇನ್ ಹೇಳಿದ್ದಾರೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅಂದ್ರೆ ಶೂನ್ಯತೆಗಳ ಮೊತ್ತ ಇದು, ಶೂನ್ಯತೆಗಳ ಗುಣಲಬ್ಧ -1. ಸೊ ನೋಡಿ, ಎಕ್ಸ್ ಸ್ಕ್ವಯರ್ ಮೊದಲನೇದಾಗಿ ಈ ರೀತಿಯಾಗಿ ಬರ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದ್ರೆ ಏನ್ರಿ, ಅಲ್ಫಾ ಪ್ಲಸ್ ಬೀಟಾ, ಓಕೆನಾ, ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 0. ಈ ರೀತಿಯಾಗಿ ಬರ್ಕೊಳ್ಳಿ. ಈಗೇನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಇಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ 1/4 ಇಂಟು ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಪ್ಲಸ್ ಈಗ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ -1 ಬರ್ಕೊಳ್ಳಿ ಈಕ್ವಲ್ ಟು 0. ಈಗೇನ್ ಮಾಡಿ, ಈ 4ರಿಂದ ಎಲ್ಲಾ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾವ ರೀತಿ ನೋಡಿ, 4 ಇಂಟು ಎಕ್ಸ್ ಸ್ಕ್ವಯರ್ 4x ಸ್ಕ್ವಯರ್ ಮೈನಸ್ಗೆ ಮೈನಸ್, 4ಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು ಎಕ್ಸ್ 4x ಆಗುತ್ತೆ. ಅದು ಎಕ್ಸ್ ಅಲ್ಲಿ ಬರುತ್ತೆ, ಮೇಲ್ಗಡೆ 4x ಇಲ್ಲಿ ಆಗುತ್ತೆ, ಓಕೆನಾ. ಅಂದ್ರೆ ಈ ರೀತಿಯಾಗಿ 4x/4 ಆಗುತ್ತೆ. ಓಕೆ, ಸೊ ಕಟ್ ಆಗಿ ಏನ್ ಬರುತ್ತೆ, ಎಕ್ಸ್ ಬರುತ್ತೆ. ಸೊ ಎಕ್ಸ್ ಇಂಟು 1 1x ಪ್ಲಸ್ ಇಂಟು ಮೈನಸ್ -1 ಆಸ್ ಇಟ್ ಇಸ್ ಈಕ್ವಲ್ ಟು 0 ಆಗಿ ಬರುತ್ತೆ. 0 ಕೂಡ ನಾವು ಮಲ್ಟಿಪ್ಲೈ ಮಾಡ್ತೀವಿ, ಓಕೆನಾ. 4ರಿಂದ ಈ 0 ಮಲ್ಟಿಪ್ಲೈ ಮಾಡಿದ್ರೆ ಈ 4ಅನ್ನು ಈಕ್ವಲ್ ಟು ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. 4 0 0. ಸೊ ಏನಾಯ್ತು, ಇದು ಆನ್ಸರ್ ಬಂತು ನೋಡಿ. ಇದೆ ಏನು, 4x ಸ್ಕ್ವಯರ್ ಮೈನಸ್ ಎಕ್ಸ್, ಸಾರಿ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಓಕೆನಾ. 4 1 4, ಓಕೆ. ಈ 4ಅನ್ನು ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಸಂಖ್ಯೆ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. 4 ಇಂಟು ಎಕ್ಸ್ 4x ಸ್ಕ್ವಯರ್ ಮೈನಸ್ಗೆ ಮೈನಸ್, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 4x/4 ಆಗುತ್ತೆ. 4 4 ಕಟ್ ಆಗಿ ಎಕ್ಸ್ ಬರುತ್ತೆ, ಓಕೆ. 4 4 ಕಟ್ ಆಗಿ ಎಕ್ಸ್ ಬರುತ್ತೆ. ಈಗ 4 ಇಂಟು 1 ಮಾಡಿದಾಗ 4 ಪ್ಲಸ್ ಇಂಟು ಮೈನಸ್. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, √2, 1/3 ಫಾರ್ಮುಲಾ ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 0. ಈಗ ನೋಡಿ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಇಸ್ ಮೈನಸ್ ಶೂನ್ಯತೆಗಳ ಮೊತ್ತ ಅಂದ್ರೆ √2, ಓಕೆ, ಎಕ್ಸ್ಗೆ ಎಕ್ಸ್ ಪ್ಲಸ್ ಗುಣಲಬ್ಧ ಏನು 1/3 ಈಕ್ವಲ್ ಟು 0. ಈಗ ಏನ್ ಮಾಡ್ಕೋಬೇಕು, ಮಲ್ಟಿಪ್ಲೈ ಮಾಡ್ಬೇಕು ನೋಡಿ. ಏನಾಗುತ್ತೆ, 3 into x square 3x square
minus as it is 3 into root 2x ಅಂದ್ರೆ ಏನಾಗುತ್ತೆ 3 root 2x plus ಇದೇನಾಗುತ್ತೆ ಏನೂ ಇಲ್ಲ ಸೊ 1 ಬರುತ್ತೆ ಓಕೆ ಈಕ್ವಲ್ ಟು ಈ 3 ನ ಈಕ್ವಲ್ ಟು ಆ ಕಡೆ ತಗೊಂಡ್ರೆ ಏನಾಗುತ್ತೆ ಅದು ಮಲ್ಟಿಪ್ಲೈ ಆಗಿ 0 ನೇ ಬರುತ್ತೆ ಸೊ ಆನ್ಸರ್ ಏನ್ ಬಂತು ಅಥವಾ ನಾವು ಲಸ ತಗೊಂಡಾಗ 3 ಬರುತ್ತೆ ಇದರ ಲಸ ಆಗುತ್ತೆ ಅದು 1 ಆಸ್ ಇಟ್ ಈಸ್ ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವೆಶ್ಚನ್ ಫಾರ್ಮುಲಾ ಆगे ಬರ್ಕೊಳ್ಳಿ x ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 0 x ಸ್ಕ್ವೇರ್ ಆಸ್ ಇಟ್ ಈಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಏನು 0 ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಏನು ಶೂನ್ಯತೆಗಳ ಗುಣಲಬ್ಧ ರೂಟ್ 5 ಈಕ್ವಲ್ ಟು 0 ಈಗ ಏನಾಗುತ್ತೆ ನೋಡಿ ಎಕ್ಸ್ ಸ್ಕ್ವಯರ್ 0 ಇಂಟು ಎನಿ ನಂಬರ್ ಏನಾಗುತ್ತೆ 0 ನೇ ಸೊ ಬರೆದ್ರು ಕೂಡ ನಡೆಯುತ್ತೆ ಬರಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಓಕೆನಾ ಅಂದ್ರೆ ಬರ್ಕೊಡಿ -0 ಅಂತ ಆಗುತ್ತೆ ಓಕೆ ಪ್ಲಸ್ ರೂಟ್ 5 ಈಕ್ವಲ್ ಟು 0 ಆನ್ಸರ್ ಏನ್ ಬಂತು ಎಕ್ಸ್ ಸ್ಕ್ವಯರ್ ಪ್ಲಸ್ ರೂಟ್ 5 ಈಕ್ವಲ್ ಟು 0 ಸೊ ನೆಕ್ಸ್ಟ್ ಕ್ವಶನ್ ನೋಡಿ 1 1 ಅಂತ ಕೊಟ್ಟಿದ್ದಾರೆ ಫಾರ್ಮುಲಾ ಗೊತ್ತಿರಬೇಕು ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 0 ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ 1 ಕೊಟ್ಟಿದ್ದಾರೆ 1 ಎಕ್ಸ್ ಗೆ ಎಕ್ಸ್ ಪ್ಲಸ್ ಗುಣಲಬ್ಧ 1 ಈಕ್ವಲ್ ಟು 0 ಈಗೇನಾಗುತ್ತೆ ನಾರ್ಮಲ್ ಆಗಿದೆ ಓಕೆ ಎಕ್ಸ್ ಸ್ಕ್ವಯರ್ 1 ಬರೆದ್ರು ಕೂಡ ನಡೆಯುತ್ತೆ ಇಲ್ಲಾಂದ್ರೂ ಕೂಡ ನಡೆಯುತ್ತೆ ಓಕೆ ಮೈನಸ್ ಎಕ್ಸ್ ಪ್ಲಸ್ 1 ಯಾಕಂದ್ರೆ ಎಕ್ಸ್ ನ ಸಹಗುಣಕ ಏನಿಲ್ಲ ಅಂದ್ರೂ ಕೂಡ 1 ಇರುತ್ತೆ ಓಕೆ ಸೊ ಬರೆದ್ರು ಕೂಡ ನಡೆಯುತ್ತೆ ಬರಲಿಲ್ಲ ಅಂದ್ರೆ ನಡೆಯುತ್ತೆ ಓಕೆ ಈಕ್ವಲ್ ಟು 0 ಆನ್ಸರ್ ಬಂತು ಬಹುಪದೋಕ್ತಿ ಕಂಡುಹಿಡಿದು ವೆರಿ ಸಿಂಪಲ್ ಆಗಿರುತ್ತೆ ಇದು ತುಂಬಾ ಸರಳ ಸೊ ಹಾಗೇನೆ ಇದರದ್ದು ಮಾಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ into x plus alpha into beta equal to 0 x square as it is minus alpha plus ಶೂನ್ಯತೆಗಳ ಮೊತ್ತ ಏನು minus 1/4 ಈಗ x plus ಇದು ಕೂಡ 1/4 equal to 0 ಸೊ ಈಗ ನೋಡಿ ಏನಾಗುತ್ತೆ ಏನಾಗುತ್ತೆ ಎಲ್ಸಿಎಂ ತಗೋರಿ ಇಲ್ಲ ಅಂದ್ರೆ ಏನಿಲ್ಲ 1/4 ಇದೆ ಇಲ್ಲಿ ಕೂಡ 1/4 ಇದೆ ಎಲ್ಸಿಎಂ ಅಂದ್ರೆ ಲಸ ಯಾವ ರೀತಿ ಏನ್ ಬರುತ್ತೆ 4 ಒಂದೇ 4 ಒಂದೇ 4 ಬರುತ್ತೇನಾ ಓಕೆ ಸೊ ಈ 4 ನಿಂದ ಈ ಎಕ್ಸ್ ಸ್ಕ್ವಯರ್ ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಏನಾಗುತ್ತೆ 4x ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಸಾರಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಈ 4 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ರೀ 4x ಬರುತ್ತೆ ಇಲ್ಲಿ ಬರುತ್ತೆ ಅದು ಓಕೆನಾ ಏನು ಈ 4 ಇಂದ x ಗೆ ಮಲ್ಟಿಪ್ಲೈ ಮಾಡಿದ್ರೆ 4x ಆಗುತ್ತೆ 4x ಡಿವೈಡೆಡ್ ಬೈ 4 ಅಂದ್ರೆ x ಬರುತ್ತೆ ಓಕೆ ಹಾಗೇನೆ ಪ್ಲಸ್ ಇದು ಕೂಡ 1 ಬರುತ್ತೆ ಈಕ್ವಲ್ ಟು 0 ಆನ್ಸರ್ ಬಂತು ಏನು ಎಲ್ಸಿಎಂ ತಗೊಂಡಾಗ ಏನು ಎಲ್ಸಿಎಂ ಏನ್ ಬರುತ್ತೆ 4 ಬರುತ್ತೆ ಎಲ್ಲಿ 4 ಡಿವೈಡೆಡ್ ಬೈ ಛೇದದಲ್ಲಿ 4 ಇಲ್ಲ ಅಲ್ಲ ಅಲ್ಲಿ ನಾವು ಅಷ್ಟೇ ಮಲ್ಟಿಪ್ಲೈ ಮಾಡ್ಕೋಬೇಕು ಈ 4 ಇಂದ ಎಲ್ಲಿ 4 ಇಲ್ಲ ಡಿವೈಡೆಡ್ ಬೈ ಅಲ್ಲಿ ಅಥವಾ ಛೇದದಲ್ಲಿ ಇಲ್ಲಿ ಛೇದದಲ್ಲಿ 4 ಇಲ್ಲ ಅಂದ್ರೆ ಇದರ ಜೊತೆನೆ ಈ 4 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಓಕೆನಾ ಇಲ್ಲಿ ಇದೆ ಇಲ್ಲಿ ಕೂಡ ಇದೆ ಅಂದ್ರೆ ಮಾಡಬಾರ್ದು ಓಕೆ ಸೊ ಎಕ್ಸ್ ಸ್ಕ್ವಯರ್ ಇಂಟು 4 ಅಂದ್ರೆ 4x ಸ್ಕ್ವಯರ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 ಇಂಟು ಎಕ್ಸ್ 1x ಪ್ಲಸ್ 1 ಇದೆ 1 ಇಷ್ಟೇ ಓಕೆ ಸೊ ಲಾಸ್ಟ್ ಕ್ವಶನ್ ಇದೆ ನೆಕ್ಸ್ಟ್ ನೋಡಿ ಈಗ ಸೊ ಇದು ಲಾಸ್ಟ್ ಕ್ವಶನ್ ಇದೆ ನೋಡಿ 4, 1
ಏನು ಫಾರ್ಮುಲಾ ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಏನು 4, ಎಕ್ಸ್ ಇದೆ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಏನಿದೆ 1 ಈಕ್ವಲ್ ಟು 0. ಆನ್ಸರ್ ಬಂತಲ್ಲ, ತುಂಬಾ ಈಸಿ, ತುಂಬಾ ಸರಳವಾಗಿದೆ, ಏನು ಡಿಫಿಕಲ್ಟ್ ಇಲ್ಲ. ನಿಮಗೆ ಇದು ಗೊತ್ತಿರ್ಬೇಕು, ಓಕೆನಾ, ಸೂತ್ರ ಗೊತ್ತಿರಬೇಕು. ಹಾಗೇನೆ ನೆಕ್ಸ್ಟ್ ನೋಡಿ, ಈ ರೀತಿಯಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದಾಗ ಈ ರೀತಿಯಾಗಿ ಅವರು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ನಾವೇನ್ ಮಾಡ್ಕೋಬೇಕು, ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 0 ಅಂದ್ರೆ ಇದು ಡೀಟೇಲ್ ಆಗಿ ಬರ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಏನು, ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಓಕೆ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಏನು ಶೂನ್ಯತೆಗಳ ಗುಣಲಬ್ಧ, ಇದು ನಿಮಗೆ ಗೊತ್ತಿರಬೇಕು, ಓಕೆನಾ. ಸೊ ಅಭ್ಯಾಸ 2.2 ಕಂಪ್ಲೀಟ್ ಆಯ್ತು, ಹಾಗೂ ಈ ಚಾಪ್ಟರ್ ಏನು ಬಹುಪದೋಕ್ತಿಗಳು ಕೂಡ ಕಂಪ್ಲೀಟ್ ಆಯ್ತು. ನೀವು ಇನ್ನು ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.